ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮೊನ್ನೆಯ ವಿಡಿಯೋಲ್ಲಿ ನೀವು ಡಬಲ್ ಕ್ರೋಶೆ ಹೇಗೆ ಹಾಕೋದು ಅಂತ ನೋಡಿದ್ರಿ. ಇವತ್ತು ಹಾಫ್ ಡಬಲ್ ಕ್ರೋಶೆ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನೀಡಲ್ ನಂಬರ್ 7 ತೊಗೊಂಡಿದ್ದೀನಿ. ಹಾಗೆ ಅರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಗೋಲ್ಡ್ ಬೀಟ್ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಬನ್ನಿ ಈ ಡಿಸೈನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಮೊದಲು ಬಟ್ಟೆ ಕೆಳಗಡೆ ದಾರನ ಇಟ್ಟು ಸೂಜಿನ ಹಾಕಿ ಇನ್ಸರ್ಟ್ ಮಾಡಬೇಕು. ಈಗ 4 ಚೈನ್ ಸ್ಟಿಚ್ ಹಾಕ್ತೀನಿ. 1 2 3 4. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ. ಮತ್ತು ಈಗ ನಾನು 6 ಚೈನ್ ಸ್ಟಿಚ್ ತೊಗೊಳ್ತೀನಿ. 1 2 3 4 5 6. ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಲ್ಲ, ಒಂಚೂರು ಒಳಗಡೆ ತೊಗೊಳ್ತೀನಿ. ಅದು ಯು ಶೇಪ್ ಬರಬೇಕು ಈ ಥರ. ಈಗ ಮತ್ತೆ 4 ಚೈನ್ ತೊಗೊಳ್ತೀನಿ. 1 2 3 4. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇನ್ಸರ್ಟ್ ಮಾಡಿ ಈಗ ನಾನು ಬಟ್ಟೆನ ಟರ್ನ್ ಮಾಡ್ತೀನಿ. ಮತ್ತು ಈಗ 3 ಚೈನ್ ತೊಗೊಳ್ತೀನಿ ನಾನು. 1 2 3. ಈ 4 ಚೈನ್ ಒಳಗಡೆ ಇನ್ಸರ್ಟ್ ಮಾಡಿ ಲಾಕ್ ಹಾಕ್ತೀನಿ. ಈಗ ಈ 4 ಚೈನ್ ಒಳಗಡೆ ಈ 3 ಚೈನ್ನ ಇನ್ಸರ್ಟ್ ಮಾಡಿರ್ತೀವಲ್ವ, ಇಲ್ಲಿಂದನೇ ನಾವು ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡೋದು. ಈಗ ಹಾಫ್ ಡಬಲ್ ಕ್ರೋಶೆ ಹೇಗೆ ಹಾಕೋದು ನೋಡೋಣ. ಸೂಜಿ ಮೇಲೆ ಒಂದ್ಸಲ ದಾರನ ತೊಗೊಂಡು ಈ 6 ಚೈನ್ ಸ್ಟಿಚ್ ಹಾಕಿರ್ತೀವಲ್ವ, ಇದ್ರೊಳಗಡೆಯಿಂದ ಒಂದ್ಸಲ ದಾರನ ತೆಗೆದು ಈ 3 ಆಯಿತು, 3 ದಾರ ಆಯಿತು ಸೂಜಿ ಮೇಲೆ. ಈ 3 ದಾರ ಒಳಗಡೆಯಿಂದ ಒಂದು ಸರಿ ತೊಗೊಳ್ಬೇಕು. ಮತ್ತು ಒಂದಾಯಿತು ಈಗ ಹಾಫ್ ಡಬಲ್ ಕ್ರೋಶೆ. ಈಗ 2 3 4. ಈಗ ನಾನೊಂದು ಬೀಡ್ ಹಾಕ್ತೀನಿ ಮಧ್ಯದಲ್ಲಿ. ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ 4 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊತೀನಿ. 1 2 3 4. ಈಗ ಮತ್ತೆ 4 ಚೈನ್ ಹಾಕಿರ್ತೀವಲ್ವ, ಇಲ್ಲಿ ಎಂಡ್ ಮಾಡೋದು ನೋಡಿ. ಈಗ ಇದು ಹಾಫ್ ಡಬಲ್ ಕ್ರೋಶೆ ಆರ್ಚ್, ಸಿಂಪಲ್ ಆಗಿರುತ್ತೆ ಡಿಸೈನು. ಈಗ 3 ಚೈನ್ ಹಾಕಿ ನಾಟೋಕ್ಕೆ ಫಿನಿಶ್ ಮಾಡೋದು ಅಷ್ಟೇ. ನೋಡಿ ಈ ಡಿಸೈನ್ನ ನಾನು ಇದನ್ನು ಸಾರಿಗೆ ಹಾಕಿದ್ದೀನಿ. ಅದು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮಗೆ ಕೊನೆಯಲ್ಲಿ. ನಾವು ಇದನ್ನು ಹೇಗೆ ಫಿನಿಶ್ ಮಾಡೋದು ಅಂತ ತೋರಿಸ್ತೀನಿ. ಸ್ವಲ್ಪ ದಾರನ ಬಿಟ್ಟು ಕಟ್ ಮಾಡಿ ಈ ಸೂಜಿನ ಎಳೆದ್ರೆ ಈ ದಾರ ಹೊರಗಡೆ ಬರುತ್ತೆ. ಈಗ ಇದು ತಂತಾನೆ ನಾಟ್ ಆಯಿತು. ಇಲ್ಲಿ ನೀವು ಕುಚ್ಚು ಹಾಕ್ತಿರಲ್ವ, ಆ ಕಡೆ ಈ ಕಡೆ, ಈ ಕುಚ್ಚೊಳಗಡೆ ಈ ದಾರನ ಹಾಕಿದರೆ ಕಾಣಲ್ಲ ಮತ್ತು ಬಿಚ್ಚೋಗಲ್ಲ. ನಾನಿಲ್ಲಿ 4 ಚೈನ್ ಸ್ಟಿಚ್ ಹಾಕಿದ್ದೀನಲ್ವ, ಇದ್ರೊಳಗಡೆಯಿಂದ ಈ ದಾರನ ತೆಗಿತೀನಿ. ಈಗ ಇದು ಕುಚ್ಚು ಒಳಗಡೆ ಆಗುತ್ತೆ. ನಮಗೆ ಇದು ಆ ಕಡೆ ಈ ಕಡೆ ಕುಚ್ಚು ಬಂದರೆ ನೀಟಾಗಿ ಕಾಣಿಸುತ್ತೆ. ಸಾರಿ ಈ ಡಿಸೈನ್ನ ನಾನು ನಿಮಗೆ ಕೊನೆಯಲ್ಲಿ ಹಾಕ್ತೀನಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.